ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಇಂದು ಮಧ್ಯಾಹ್ನ 3:30 ಗಂಟೆಗೆ ತಮ್ಮ ಕಚೇರಿಯಲ್ಲಿ SIR ಕರಡು ಪಟ್ಟಿ ಪ್ರಕಟ ಕುರಿತಂತೆ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇವತ್ತಿನ ದಿನ ನಾವು ಕರಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ್ದೀವಿ. ಆಮೇಲೆ ಇವತ್ತು ಅದನ್ನು ಪ್ರಚುರಪಡಿಸಿ ಗ್ರಾಮಗಳಲ್ಲಿ ಮತ್ತು ಎಲ್ಲ ನಗರಗಳಲ್ಲಿ ಸಮೀಪದಲ್ಲಿರುವ ಮತಗಟ್ಟೆಗಳಲ್ಲಿ ಇದನ್ನು ಪ್ರಚುರಪಡಿಸಿ ಇದನ್ನು ಓದಿ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಇವತ್ತಿನವರೆಗೂ ನಮ್ಮ BLOsಗಳು ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ಕೊಟ್ಟು ಅದನ್ನು ತುಂಬಿಸಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರುವಂಥ ಒಂದು ಕೆಲಸ ಕಾರ್ಯ ನಡೀತಾ ಇತ್ತು. ಆ ಎಲ್ಲ ಕೆಲಸ ಸುಮಾರು 2 ತಿಂಗಳ ಕಾಲ ನಡೆದಿತ್ತು. ಅದಾದ ನಂತರ ಇವತ್ತಿನ ದಿನ ಇದು ಭಾಳ ಪ್ರಮುಖವಾದ ಒಂದು ದಿನ ಆಗಿದೆ. ಇದಾದ ನಂತರ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಆದ ನಂತರ ಇವತ್ತು ನಾವು ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಚುರಪಡಿಸ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹೇಳಬೇಕು ಅಂತಂದರೆ ಈಗೇನು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಇದೆ ಅದರಲ್ಲಿ ಒಟ್ಟು 18,49,585 ಜನ ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲಲ್ಲಿ ಸೇರ್ಪಡೆ ಆಗಿದ್ದಾರೆ. 18,49,585 ಜನ. ಇದು ತಾಲೂಕವಾರು ಕಾನ್ಸ್ಟಿಟ್ಯೂನ್ಸಿವಾರು ಹೇಳಬೇಕು ಅಂತಂದರೆ ಅಫ್ಜಲ್ಪುರದಲ್ಲಿ 2,04,101 ಜನ, ಜೇವರ್ಗಿಯಲ್ಲಿ 2,15,846 ಜನ, ಚಿತ್ತಾಪುರದಲ್ಲಿ 1,95,726 ಜನ, ಸೇಡಂ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 1,95,295 ಜನ, ಚಿಂಚೋಳಿ ಮತಕ್ಷೇತ್ರದಲ್ಲಿ 1,84,433 ಜನ, ಗ್ರಾಮೀಣ ಗುಲ್ಬರ್ಗಾದಲ್ಲಿ 2,21,513 ಜನ, ಗುಲ್ಬರ್ಗಾ ದಕ್ಷಿಣದಲ್ಲಿ 1,96,522 ಜನ, ಗುಲ್ಬರ್ಗಾ ಉತ್ತರದಲ್ಲಿ 2,29,997 ಜನ, ಆಮೇಲೆ ಆಳಂದ ತಾಲೂಕದಲ್ಲಿ ಆಳಂದ ಮತಕ್ಷೇತ್ರದಲ್ಲಿ 2,05,852 ಜನ. ಸೊ ಒಟ್ಟಾರೆಯಾಗಿ ನಮ್ಮ ಡ್ರಾಫ್ಟ್ ರೋಲಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಮತದಾರರು 18,49,585 ಜನ ಈಗ ಸೇರ್ಪಡೆ ಆಗಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಯಂಗ್ ವೋಟರ್ಸ್ ಅಂತ ಏನು ಹೇಳ್ತೀವಿ, ಯಂಗ್ ವೋಟರ್ಸ್ ಅಂತ ಅಂದರೆ ಚುನಾವಣಾ ಆಯೋಗದ ಒಂದು ಡೆಫಿನೇಷನ್ ಪ್ರಕಾರ 18ರಿಂದ 19 ವಯೋಮಿತಿಯಲ್ಲಿ ಇರ್ತಕ್ಕಂಥ ಯುವಕರು ಯುವತಿಯರೇನಿದ್ದಾರೆ ಅವರಿಗೆ ಯಂಗ್ ವೋಟರ್ಸ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ 14,125 ಜನ ಯಂಗ್ ವೋಟರ್ಸ್ ಈಗ ಸೇರ್ಪಡೆ ಆಗಿದ್ದಾರೆ. ವಿಕಲಚೇತನ ಮತದಾರರು ನಮ್ಮಲ್ಲಿ 24,817 ಜನ. ನಮ್ಮಲ್ಲಿರುವಂಥ ಮಾಹಿತಿ ಪ್ರಕಾರ 24,817 ಜನ ಈಗ ವಿಕಲಚೇತನ ಮತದಾರರು ನಮ್ಮ ಈಗ ಕರಡು ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ.
ಸೊ ಇದೆಲ್ಲ ಆದಮೇಲೆ ಒಂದು EP ರೇಷಿಯೋ ಅಂತ ಇರುತ್ತೆ, ಎಲೆಕ್ಟರ್ಸ್ ಟು ಪಾಪ್ಯುಲೇಷನ್, ಮತದಾರರು ಡಿವೈಡೆಡ್ ಬೈ ನಮ್ಮ ಜನಸಂಖ್ಯೆ ಏನಿದೆ ಅದು ಒಂದು ರೇಷಿಯೋ ಅಂತ ಹೇಳ್ತಾರೆ. ಅದು ಒಂದು ನಿಗದಿತ ಮಿತಿ ಒಳಗಡೆ ಇತ್ತು ಅಂತಂದರೆ ಒಂದು ಹೆಲ್ದಿ ರೋಲಿನ ಒಂದು ಸಂಕೇತ ಅಂತ. ನಮ್ಮ ಜಿಲ್ಲೆಯಲ್ಲಿ EP ರೇಷಿಯೋ ಇವತ್ತಿನ ದಿನಕ್ಕೆ 56% ಇದೆ, 56.14 ಇದೆ. ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ, ರೇಷಿಯೋ 56.14 ನಮ್ಮ ರೇಷಿಯೋ ಇದೆ. ಈ ಹಿಂದೆ ಏನಿತ್ತು, ಈ SIR ಪ್ರಕ್ರಿಯೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸುಮಾರು 70%ಗಿಂತ ಹೆಚ್ಚಿತ್ತು ಈ ರೇಷಿಯೋ. ನಮ್ಮಲ್ಲಿ ಈಗ ಜೆಂಡರ್ ರೇಷಿಯೋ 1,000 ಪುರುಷರಿಗೆ 967 ಮಹಿಳೆಯರು. ಸೊ ದಿಸ್ ಇಸ್ ಬ್ರಾಡ್ಲಿ ಇನ್ ಟ್ಯೂನ್ ವಿತ್ ದಿ ಜೆಂಡರ್ ರೇಷಿಯೋ ಇನ್ ದಿ ಪಾಪ್ಯುಲೇಷನ್. 967 ಇದೆ. ಈಗ ಇನ್ನೊಂದು ಪ್ರಮುಖವಾದ ವಿಚಾರ ಹೇಳಬೇಕು ಅಂತಂದರೆ, ತಾವು ಎಲ್ಲರೂ ಬಹಳ ಇದನ್ನು ಗಮನವಹಿಸಿ ಇದನ್ನು ತಾವು ಎಲ್ಲ ಹಿಂದಿನ ಸಭೆಗಳೆಲ್ಲ ಕೇಳಿರುವಂಥ ವಿಚಾರ, ASDDO ಪಟ್ಟಿ. ASDDO ಅಂತಂದರೆ ತಮಗೆಲ್ಲರಿಗೂ ಆಗಲೇ ಚೆನ್ನಾಗಿ ಗೊತ್ತಿದೆ, ತಾವೇ ಇದರೆಲ್ಲ ಈಗ ಪರಿಣಿತರಾಗಿದ್ದೀರಿ. ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅಂದರೆ ಗೈರಿರುವಂಥವರು, ಸ್ಥಳಾಂತರಗೊಂಡಿದ್ದವರು, ಆಮೇಲೆ ಡೂಪ್ಲಿಕೇಟ್ ವೋಟರ್ಸ್ 2 ಕಡೆ ಇರತಕ್ಕಂಥವ್ರು, ಆಮೇಲೆ ಮರಣ ಹೊಂದಿರತಕ್ಕಂಥ ಮತದಾರರು, ಆಮೇಲೆ ಬೇರೆ ಯಾವುದಾದ್ರೂ ಕಾರಣಕ್ಕೆ ಸೇರ್ಪಡೆ ಆಗದೇ ಇರತಕ್ಕಂಥ ಮತದಾರರು. ASDDO ಪಟ್ಟಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮ್ಮಲ್ಲಿ ಒಟ್ಟು ಈಗ ಅಂದರೆ ಇವರೆಲ್ಲ ಕರಡು ಮತದಾರರ ಪಟ್ಟಿಯಿಂದ ಆಚೆ ತೆಗೆದಿರುವಂಥದ್ದು. ಒಟ್ಟು ನಮ್ಮಲ್ಲಿ ಇರುವಂಥ ಸಂಖ್ಯೆ 5,21,957. ಕರ್ಮಯೋಗಿ ಡಾಕ್ಟರ್ SS ಪಾಟೀಲರ 4ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಕಲಬುರಗಿ ನಗರದ ಸೇಡಂ ರಸ್ತೆಯ MRMC ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು. ಕರ್ಮಯೋಗಿ ಡಾಕ್ಟರ್ SS ಪಾಟೀಲರ 4ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವು ರವಿವಾರ ದಿನಾಂಕ 23 ಆಗಸ್ಟ್ 2026 ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಹಳೆ RTO ಕಚೇರಿಯ ಎದುರುಗಡೆ ಇರುವ MRMC ಸ್ಯಾಕ್ ಹಾಲ್ನಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಘನ ಉಪಸ್ಥಿತರಾಗಿ SR ಪಾಟೀಲ್ ಫೌಂಡೇಶನ್ ಕಲಬುರಗಿಯ ಗೌರವಾಧ್ಯಕ್ಷರಾದ ಸರೋಜಿನಿ ದೇವಿ S ಪಾಟೀಲ್ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ನಿಕಟಪೂರ್ವ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ವಹಿಸಿದ್ದರು. ಈ ಸಮಾರಂಭದಲ್ಲಿ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ S ಪಾಟೀಲ್, GR ಪಾಟೀಲ್ ಮತ್ತು ಕಂಪನಿ ಕಲಬುರಗಿಯ ಉದ್ಯಮಿಗಳಾದ ರೇವಣಸಿದ್ದಪ್ಪ G ಪಾಟೀಲ್, ಚಲನಚಿತ್ರ ನಿರ್ಮಾಪಕರು ಹಾಗೂ ಬೆಂಗಳೂರಿನ ಉದ್ಯಮಿಗಳಾದ ವಸಂತ ಕುಮಾರ್ ಪಾಟೀಲ್, ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿಯ ನಿರ್ದೇಶಕರಾದ ಸಿದ್ದಲಿಂಗ S ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪದ್ಮಜ L ಪಾಟೀಲ್, ಅಮೃತ S ಪಾಟೀಲ್, ಡಾಕ್ಟರ್ ಶೋಭಾ ಮತ್ತು ಡಾಕ್ಟರ್ ಸುಭಾಷ್ ಬೆಂಬಳಗಿ, ಶೈಲಜಾ ಮತ್ತು ವಿನಯ್ ಗುಂಡಿ, ನಂದಾ ಮತ್ತು ಚೆನ್ನಬಸವ ಪ್ರಸಾದ್ ಹಾಗೂ ಮೊಮ್ಮಕ್ಕಳು ಉಪಸ್ಥಿತರಿದ್ದರು. ಇದೇ ವೇಳೆ ಮುಂಬೈನ ಮಧುಶ್ರೀ ಭಟ್ಟಾಚಾರ್ಯ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಈ ಸಮಾರಂಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಬೀದರ್ ಜಿಲ್ಲೆ ಹಾರುಕೂಡಿನ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಸಮಾಜ ಸೇವೆಗಾಗಿ ಬಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖೂಬಾ, ಸಾಹಿತ್ಯ ಕ್ಷೇತ್ರಕ್ಕಾಗಿ ಕಲಬುರಗಿಯ ಲೇಖಕರಾದ AK ರಾಮೇಶ್ವರ್, ಕಲಾ ಕ್ಷೇತ್ರಕ್ಕಾಗಿ ಕಲಬುರಗಿಯ ಕಲಾವಿದರಾದ ಪಂಡಿತ್ ಫಕೀರೇಶ್ ಕಣವಿ, ಆರೋಗ್ಯ ಕ್ಷೇತ್ರಕ್ಕಾಗಿ ಬೆಂಗಳೂರಿನ HCG ಆಸ್ಪತ್ರೆಯ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಶೇಖರ್ ಪಾಟೀಲ್, ಉದ್ಯಮ ಕ್ಷೇತ್ರಕ್ಕಾಗಿ ಫಾರ್ಚೂನ್ ಜಿಯೋಫೋನಿಕ್ಸ್ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸಂಜೀವ್ ಗುಪ್ತಾ, ವಾಣಿಜ್ಯೋದ್ಯಮ ಕ್ಷೇತ್ರಕ್ಕಾಗಿ MSPL ಲಿಮಿಟೆಡ್ ಹೊಸಪೇಟೆಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರಾದ ರಾಹುಲ್ ಕುಮಾರ್ N ಬಲ್ದೋಟ ಹಾಗೂ ಉದ್ಯಮ ಕ್ಷೇತ್ರಕ್ಕಾಗಿ SRN ಮೆಹ್ತಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಪ್ರೀತಮ್ ಮೆಹ್ತಾ ಇವರಿಗೆ ಕರ್ಮಯೋಗಿ ಪ್ರಶಸ್ತಿ 2026 ಪ್ರದಾನ ಮಾಡಲಾಯಿತು. ಮೊದಲಿಗೆ ಕರ್ಮಯೋಗಿ ಡಾಕ್ಟರ್ SS ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಉದ್ಘಾಟನೆ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಅತಿಥಿಗಳ ಸನ್ಮಾನದ ನಂತರ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನದ ನಂತರ ಅತಿಥಿ ಗಣ್ಯರು ಮಾತನಾಡಿದರು.
ತದನಂತರ ಪ್ರಶಸ್ತಿ ಪುರಸ್ಕೃತರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂಥ ಒಂದು ಸನ್ಮಾನ, ಕರ್ಮಯೋಗಿ ಪ್ರಶಸ್ತಿ ಅಂತ ಏನು ಡಾಕ್ಟರ್ ಪಾಟೀಲ್ ಇವರು ಸಿದ್ದು ಪಾಟೀಲ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ನನಗೆ ಭಾಳ ಸಂತೋಷ ಅನ್ನಿಸ್ತು. ಇಂಥ ಒಂದು ಪ್ರಶಸ್ತಿಯನ್ನು ಇದರಿಂದ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನಾಗಿ ಮಾಡಲಿಕ್ಕೆ ಒಂದಂಥ ಆಸೆ ಹುಟ್ಟುತ್ತೆ. ಎರಡನೇದಾಗಿ ಇಂಥ ಒಂದು ಪ್ರಶಸ್ತಿಗಳನ್ನು ನಮ್ಗೆ ಸಿಗಬೇಕಾದ್ರೆ ಇದು ನಾವು ಮಾಡಿದಂಥ ಕೆಲಸ ಅಷ್ಟೇ ಆಗೋದಿಲ್ಲ. ಇದರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ. ತಂದೆ ತಾಯಿದಿರ್ಬೋದು, ಸ್ನೇಹಿತರದು, ಪ್ರಾಧ್ಯಾಪಕರದ್ದು ಹಾಗೂ ಎಲ್ಲ ವೆಲ್ ವಿಷರ್ಸ್ ಇರ್ತಾರೆ ನೋಡ್ರಿ. ನಾವೆಲ್ಲ ಇಂಥ ಒಂದು ಅಚೀವ್ಮೆಂಟ್ ಆಗಬೇಕಾದ್ರೆ ಅವರೆಲ್ಲರ ಆಶೀರ್ವಾದ ಒಂದಲ್ಲ ಒಂದು ರೀತಿಯಿಂದ ನಮ್ಮ ಮೇಲೆ ಇರುತ್ತೆ. ಹೀಗಾಗಿ ನಮಗಿದು ಈ ಪದವಿ ಅಥವಾ ಈ ಒಂದು ಕರ್ಮಯೋಗ ಯೋಗಿ ಒಂದು ಏನು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಇದು ನಾನು ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಸಲ್ಲಿದ್ದಂತ ನನಗನ್ನಿಸುತ್ತೆ. Was a founder, an industrialist, a pioneer who helped shape the Indian railway network. But to me, he was just a grandfather. Growing up around him, I quickly realized that he didn't care for the spotlight. He certainly didn't want to talk about his accomplishments. He was very quiet, yet a steady force. He believed in showing up every day, doing the work with pure intent, and letting the results speak for themselves. When things got tough, he didn't lean back, he leaned in and just kept building. He lived as a true karma yogi, someone who put his entire heart into his duty. So when he passed, we knew we couldn't honor him with words and pictures on a wall. We wanted to celebrate his spirit by lifting up the people who walk the same path. SR Patil, SS Patil, LS and Siddu Patil. ಇದು 3 ತಲೆಮಾರುಗಳು, 3 ಜನರೇಷನ್ಸ್. ಅದ್ಭುತವಾದಂಥ ಒಂದು ಪಯಣ. ಇಟ್ ಈಸ್ ಎ ವಂಡರ್ಫುಲ್ ಜರ್ನಿ ಆಫ್ 3 ಜನರೇಷನ್ಸ್. ಅವರ ಕುಟುಂಬದ ಎಲ್ಲ ಸದಸ್ಯರು ಬಂದರು. ಇನ್ನಿತರ ಇಬ್ಬರಿಗೆ ನಾನು ಹೆಸರು ಹೇಳಿದೆ. ಎಲ್ಲರೂ ಶೋಭಾ, ಶೈಲಜಾ, ನಂದ, ಪದ್ಮಜ ಏನದಾರ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಈ ಕಾಯಕ ಜೀವಿಗಳು ಅಂತ ಹೇಗೆ ಅವರು ಹೆಸರು ಪಡೆದರೋ, ಅಂದರೆ ಸತ್ಯ ಶುದ್ಧ ಕಾಯಕ. ಮಾಡುವುದು ಮಾಡುವುದು ಮನ ಮುಟ್ಟಿ, ಮಾಡುವುದು ಮಾಡುವುದು ತನು ಮುಟ್ಟಿ, ಮನ ಮುಟ್ಟಿ ತನು ಮುಟ್ಟದಿದ್ದೊಡೆ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಹಂಗೆ SR ಪಾಟೀಲ್, SS ಪಾಟೀಲ್ ಅವರು ಕೆಲಸ ಮಾಡುವಾಗ ಹೆಂಗೆ ಮಾಡ್ಯಾರ ಅಂತಂದ್ರೆ ಅವರು ಅಯ್ಯೋ ಆ ನಮೂನಿ ತನು ಮನ ಧನ ಎಲ್ಲವನ್ನೂ ಅವರು ಸಮರ್ಪಿಸಿ ಕರ್ತವ್ಯದಲ್ಲಿ ಸತ್ಯಶುದ್ಧ ಕಾಯಕ, ಬರೀ ಕಾಯಕ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಒಂದು ಪವಿತ್ರ ಸ್ವರೂಪವನ್ನು ತಂದು ಕೊಟ್ಟಂಥವ್ರು ಅವರು. ಆದರೆ ಇಷ್ಟೆಲ್ಲ ಕೆಲಸ ಮಾಡ್ಯಾರವರು. ತಾವೀಗಾಗಲೇ ಕೇಳಿದಿರಿ, ಮೊದಲ ಕಡಗಂಚಿಂದ ಪ್ರಾರಂಭ ಆಗಿ ಗುಲ್ಬರ್ಗಕ್ಕೆ ಬಂದು ಕೃಷಿಯಿಂದ ಉದ್ದಿಮೆಯಿಂದ ಹಲವಾರು ಉದ್ದಿಮೆಗಳು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ, ಆ ಮಟ್ಟಕ್ಕೆ ಈ ಸಂಸ್ಥೆಗಳನ್ನು ತೆಗೆದುಕೊಂಡು ಹೋಗ್ಯಾರ ಅಂತಂದ್ರೆ ಹೆಂಗೆ ಕೆಲಸ ಮಾಡಿರ್ಬೇಕು ಅವರು. ಇವತ್ತು ಡಾಕ್ಟರ್ LS ಪಾಟೀಲ್ರವರ ನೇತೃತ್ವದಲ್ಲಿ ಈ ಸಂಸ್ಥೆ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಮ್ಮ ಏನೀಗ ಒಂದೇ ಭಾರತ ಅತ್ಯಂತ ವೇಗದ ಟ್ರೈನ್ ಅಂತೀವಲ್ಲ, ಅದನ್ನು ಇನ್ನೂ ಹೆಚ್ಚು ವೇಗ ಮಾಡಲಿಕ್ಕೆ ಭಾಳಷ್ಟು ಸಾಧನೆಗಳದ. ಒಂದೇ ಹೇಳಿಬಿಡ್ತೀನಿ, ರೋಮಾಂಚನಕತೆ. ಅದರ ವೇಗವನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಆ ಹಳಿಗಳಿಗೆ, ರೈಲ್ವೆ ಟ್ರ್ಯಾಕ್ಸ್ ಅದಾವಲ್ಲ, ಅವುಗಳಿಗೆ ವಿಶೇಷ ಸ್ವರೂಪವನ್ನು ಕೊಡಬೇಕು ಅಂತ ಒಂದು ದೊಡ್ಡ ಯೋಜನೆ ಭಾರತ ಸರ್ಕಾರದ್ದು. ಅದನ್ನು ಮಾಡ್ತಾ ಇರುವಂಥವರು ಡಾಕ್ಟರ್ LS ಪಾಟೀಲ್. ನಮಗೆ ಗೊತ್ತಿಲ್ಲ, ಯಾಕಂದ್ರೆ SS ಪಾಟೀಲ್ರ ಕುಟುಂಬದ ತತ್ವ ಏನಂದ್ರೆ ಕಾಯಕದಲ್ಲಿ ನಿರತನಾದೊಡೆ ಗುರು ಮುಂದಿದ್ದಡು ಮರೆಯಬೇಕು, ಲಿಂಗ ಜಂಗಮದ ಹಂಗು ಹರಿಯಬೇಕು. ಹಂಗೈತೆ ನೋಡಿ. ಹಂಗೆ ಮಾಡುವುದು ಮನಮುಟ್ಟಿ ಅಂತ ಆಗಲಿ ಹೇಳಿದಲ್ಲ, ಅದ್ರ ಮುಂದುವರೆದ ಭಾಗ ಹಿಂಗೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವರು. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕೃಷಿ ಕ್ಷೇತ್ರ, ಸಾಮಾಜಿಕ, ಒಂದಲ್ಲ ಎರಡಲ್ಲ ಎಲ್ಲ ಮಾಡಿನೂ ಕೂಡ
ಅವ್ರು ಹೆಂಗದಾರ? ಮಾಡಿದೆನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದೊಡೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ಹಂಗೈತೆ ನೋಡು. ಹಂಗೆ ಅವ್ರಿಗೆ ಯಾಕೆ ದೇವರು ಕೊಟ್ಟಾನಂದ್ರೆ ಮಾಡಿದರೂ ಕೂಡ ಮಾಡೀನಿ ಅನ್ನುವ ಭಾವ ಅವರಲ್ಲಿಲ್ಲ. ಅವರ ಚರಿತ್ರೆಯನ್ನಾಗಲಿ ಚಾರಿತ್ರ್ಯವನ್ನಾಗಲಿ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಅಂಥ ಚಾರಿತ್ರಿಕ ಪುರುಷರ ಮಕ್ಕಳಾದ ಇವರು ಅವರ ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ಉತ್ತಮವಾದಂಥ ಸೇವೆ ಸಲ್ಲಿಸಿ ಇಂಥ ಘನತರವಾದ ಗುರುತರವಾದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಿಜವಾಗಿ ನಮ್ಮ ಇತಿಹಾಸವನ್ನು ಆಗಲಿ ಚರಿತ್ರೆಯನ್ನಾಗಲಿ ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರುವಾಗ ನನಗೆ ಅಲ್ಲಮ ಪ್ರಭುಗಳ ಒಂದು ಮಾತು ನೆನಪಾಗುತ್ತದೆ. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ, ಒಂದು ದಿನ ಒಳಕೊಂಡು ಮಾತನಾಡುವ ಮಹಂತರ, ಒಂದು ದಿನ ಒಳಕೊಂಡು ಮಾತನಾಡುವ ಮಹಾತ್ಮನು, ಹಿರಿಯರು, ಆದ್ಯರು, ವೇದ್ಯರು, ಅನಂತ ಕಾಲದ ಹಿರಿಯರು ಹಾಗೇ ಹೋದರು. ಗುಹೇಶ್ವರ, ನಿನ್ನ ಕಾಲಕಟ್ಟಳೆಗೆ ನಾನು ಬೆರಗಾಗಂತೆ ಹೇಳ್ತಾರಲ್ಲ, ಯಾರು ಹಿಂದೆ ಮಾಡಿದಂಥ ಮಹಾತ್ಮರ ಚರಿತ್ರೆಯನ್ನು ಈ ವರ್ತಮಾನದಲ್ಲಿ ಅವರು ಮಾಡಿದಂಥ ಕೆಲಸ, ಅವರು ತಾಳಿದಂಥ ಧೈರ್ಯ, ಅವರು ಮಾಡಿದಂಥ ಅತ್ಯಪೂರ್ವವಾದ ಸೇವೆ, ಇವೆಲ್ಲವನ್ನು ನಾವು ಅರಿತು ಅವುಗಳನ್ನು ವರ್ತಮಾನದಲ್ಲಿ ಅರ್ಥ ಮಾಡಿಕೊಂಡು ಅವರಂತೆ ನಡೆದೇವು ಅಂತಂದ್ರೆ ಭವಿಷ್ಯವನ್ನು ಕಟ್ಟಲು ಸಾಧ್ಯವಾಗುತ್ತದೆ. ಅಂತ ಒಂದು ವ್ಯವಸ್ಥೆಯೊಳಗೆ ಅನೇಕರು ನಮ್ಮ ಭಕ್ತರು ಕೂಡ ಇಲ್ಲಿ ಬಂದಿದ್ದಾರೆ, ಆತ್ಮೀಯರು ಕೂಡ ಬಂದಿದ್ದಾರೆ. ಅದೇ ಜೊತೆಗೆ ನಮ್ಮ ಇರ್ತಕ್ಕಂಥ ಮನುಬಳಗಾರರು ಮಾತಾಡಿದ್ದು ನೋಡಿದಾಗ ಯಾವ ರೀತಿ ಇವತ್ತು ಉನ್ನತ ಮಟ್ಟದಿಂದ ರಿಟೈರ್ಡ್ ಆಗಿ ನಿವೃತ್ತಿಯಾದರೂ ಕೂಡ ಸಮಾಜ ನನಗೇನು ಕೊಟ್ಟಿತ್ತು ಅನ್ನೋದಕ್ಕಿಂತ ಸಮಾಜಕ್ಕಾಗಿ ನಾನು ಏನು ಕೊಡಬೇಕಾಗಿದೆ ಅನ್ನುವಂಥ ನಿಟ್ಟಿನೊಳಗೆ ಎಲ್ಲ ಸಮಾಜದವರನ್ನು ಗುರುತಿಸಿ ಎಲ್ಲ ಗಣ್ಯ ವ್ಯಕ್ತಿ ಅಂದ್ರೆ ಶ್ರೀಮಂತರಲ್ಲ. ಎಷ್ಟೋ ಜನತೆಲ್ಲ ಹೆಂಗಲ್ಲ ಅಂದ್ರೆ ಶ್ರೀಮಂತರು ನೋಡಿ ಅವರಿಗೆಲ್ಲ ಪ್ರಶಸ್ತಿ ಕೊಟ್ಟರಪ್ಪ ಅನ್ನತಕ್ಕಂಥ ಒಂದು ಭಾವನೆ ಬರ್ತದೆ. ಅಂತ ಒಂದು ಭಾವನೆ ಇದಿಲ್ಲ. ಯಾರು ಸಮಾಜಕ್ಕಾಗಿ, ನಾಡಿಗಾಗಿ, ರಾಷ್ಟ್ರಕ್ಕಾಗಿ, ಕಾಯಕ್ಕಾಗಿ ಉದ್ಯೋಗವನ್ನು ನಿರ್ಮಾಣ ಮಾಡಿ ತಾವು ಬದುಕುವುದ್ರ ಜೊತೆಗೆ ಇನ್ನೊಬ್ಬರನ್ನು ಬದುಕ್ತಾ ಇದ್ದಾರಲ್ಲ, ಅಂಥವರಿಗೆ ಪ್ರಶಸ್ತಿ ಕೊಟ್ಟರ ಅಂತ ಹೇಳಬೇಕಾಗ್ತದೆ. ಅಂತ ನಿಟ್ಟಿನೊಳಗೆ 10-15 ದಿವಸ ಆಚರಣೆ ಇರ್ತಕ್ಕಂಥ ನಮ್ಮ ನ್ಯಾಚುರೋಪತಿ ಡಾಕ್ಟರ್ ಆಗಲಿ, ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಅವರಿಗೆ ನಮ್ಗೆ ಬಹಳ ಆತ್ಮೀಯತೆ ಇಲ್ಲ. ನಾನು ಕೂಡ ಇರ್ತಕ್ಕಂಥ ಇದೇ ನಮ್ಮ ಸರಿಗೆ ನ್ಯಾಚುರೋಪತಿ ಒಳಗೆ 10 ದಿವಸ ನಾಲ್ಕಾರು ಮಠದವರು ಪೀಠದವರು ಕೂಡಿಕೊಂಡು ಅಲ್ಲಿ ಹೋಗಿ 10 ದಿವಸ ಏನಪ್ಪ ಅಂದ್ರೆ ನಾವು ಆ ವ್ಯವಸ್ಥೆ, ಆ ಸೇವಾ ಮಾಡ್ಕೊಂಡು ಬಂದಿದ್ದೆವು. ನಮಗೆ ಹೆಂಗಾಗ್ಯದ ಅಂತಂದ್ರೆ ಆ ನ್ಯಾಚುರೋಪತಿ ನೋಡಿದಾಗ SS ಪಾಟೀಲ್ ಅವರು ಕೈಲಾಸದೊಳಗಿದ್ದವನು ಕೂಡ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥ ರೀತಿಯೊಳಗೆ ಆರೋಗ್ಯವೇ ಸಂಪತ್ತು ಅನ್ನತಕ್ಕಂಥದ್ದನ್ನು ಕೂಡ ಒಂದು ದೇವರ ಕಾಣಿಕೆ ಅಂತ ಹೇಳಬೇಕಾಗ್ತದ. He took his enterprise to the national level and provided leadership to the commercial sector of this region, and in spite of all this he remained continuously in contact with the society, a true karma yogi. His achievements are not merely the story of the growth of an industry, it is a story of the establishment and demonstration of the entrepreneurship of this region at the national level. Actually, I have not met Sri SS Patilji many times, but of course I have seen him from distance in many events. While doing my graduation, there was a mandatory internship period. So that I wanted to do it in a big industrial house. So I didn't have any contacts. At that time, we used to admire SS Patilji as a big personality, as an entrepreneur, big personality, as an industrialist. And that was the only one name which used to come to our mind. So
So at that time, so just I didn't had any other contacts to do the internship. I thought of meeting him. First of all, I have realized, I have seen and experienced all successful people have a connection to spirituality and being humble. So I really appreciate the humbleness of entire Patil family. And can I request all of you to give one big round of applause to this entire family for their humbleness, for their gratitude to the parents. It's really a great sign. At the same time, one thing I really want to appreciate is Sir's homework. We come from education background. We have a school here, SRN Mehta Group of Institutions. Last year our students got the world first prize in NASA competition, and there were many felicitations, but the speciality was Sir understood every part of our project. That is what the detail that he looks at, and really appreciate to you, sir. Every aspect that you look at is in the detail. So thank you very much. And about me, my journey, I just want to say one thing. अंग्रेज 150 साल शासन करके चले गए, उन्होंने एक ही चीज़ अच्छी सिखाई हमको, वर्ड द यूज ऑफ 2 words, थैंक यू एंड सॉरी. इफ यू लर्न टू यूज देयर इज नो प्रॉब्लम इन द लाइफ. ಕಲಬುರಗಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. 10 ವರ್ಷಗಳ ದಿನಗೂಲಿ ಸೇವಾ ಅವಧಿಯ ಉಪಧನ ಪಾವತಿ ಕಾಯ್ದೆಯನ್ನು ಸೂಕ್ತವಾಗಿ ಪರಿಶೀಲಿಸದೆ ಕಲಬುರಗಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರಿಗೆ ಅನಗತ್ಯವಾಗಿ ವಿಳಂಬಗೊಳಿಸದೆ ಮಂಜೂರಾತಿಗಾಗಿ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಶಿವಾಜಿ ಜಮಾದಾರ್, ಶ್ರೀಕಾಂತ್ ಶೆಟ್ಟಿ, ಜಯರಾವ್ ಕುಲಕರ್ಣಿ, ರಿಯಾಜ್ ಅಹಮದ್, ಧರ್ಮಣ್ಣ, ಬಾಬುರಾವ್ ಬಿರಾದಾರ್ ಸೇರಿದಂತೆ ಪೌರ ಕಾರ್ಮಿಕರು ಹಾಗೂ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 10 ವರ್ಷ ದಿನಗೂಲಿ ಸೇವೆಯನ್ನು ಸಲ್ಲಿಸಿ ಸಕ್ರಮಗೊಂಡ ನಿವೃತ್ತ ನೌಕರಿಗೆ ಪಿಂಚಣಿ ಅನುಕೂಲಕ್ಕಾಗಿ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟು ಮತ್ತು ಸರ್ಕಾರ ಆದೇಶ ನಮಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಉಪದಾನ ಕೊಡಬೇಕಂತ ಸರ್ಕಾರ ನೇಮ ಇದೆ. ಇದಕ್ಕೆ ಮಾನ್ಯ ಕಾರ್ಮಿಕ ನ್ಯಾಯಾಲಯದಲ್ಲಿ ತೀರ್ಪು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರವೇ ಒಂದು ಸಕ್ಷಮ ಪ್ರಾಧಿಕಾರ ನೇಮಕ ಮಾಡಿದ್ರಿಂದ ಅಲ್ಲಿ ನಮಗೆ ಆ ತೀರ್ಪು ಕೊಟ್ಟಿದ್ದಾರೆ. ಆ ವಾದ ವಿವಾದದಲ್ಲಿ ಮಹಾನಗರ ಪಾಲಿಕೆಯ ಕಾರ್ಮಿಕ ನ್ಯಾಯಾಲಯ ತೀರ್ಪು ಕೊಟ್ಟಿರೋದನ್ನ ಮಾನ್ಯ ಅಲ್ಲಿ ಮಹಾನಗರ ಪಾಲಿಕೆಯ ವಕೀಲರು ಇದ್ರು, ನಮ್ಮ ವಕೀಲರು ಇದ್ರು, ವಾದ ವಿವಾದ ಆಗಿ ತೀರ್ಪಾಗಿದೆ. ಈಗ ಡಿಎಂಎದಿಂದ ಏನ್ ಮಾಡ್ತಾರ, 188 ಪ್ರಕಾರ ಕೊಡಲು ಬರುವುದಿಲ್ಲ ಅಂತ ಬರೀತಾರೆ. ಯಾವ ಅಧಿಕಾರದಲ್ಲಿದೆ, ಯಾವ ಆಧಾರದಲ್ಲಿದೆ ಇದನ್ನು ನಮಗೆ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸೋರಿಗೆ ಯಾವುದೂ ತೊಂದರೆ ಇಲ್ಲದೆ ಅವ್ರು ಸರ್ಕಾರಕ್ಕೆ ಶಿಫಾರಸು ಮಾಡಿ ಅವ್ರಿಗೆ ಉಪದಾನ ಕೊಡ್ತಾ ಇದ್ದಾರೆ. ಆದ್ರೆ ಮಹಾನಗರ ಪಾಲಿಕೆ ನೌಕರರು ಅಂದ್ರೆ ಅದು ಕೊಡ್ಲಿಕ್ಕೆ ಬರಲ್ಲ, ಇದು ಕೊಡ್ಲಿಕ್ಕೆ ಬರಲ್ಲ ಅಂತ ತಿಳ್ಕೊಂಡು ನಮಗೆ ಸತಾಯಿಸ್ತಾ ಇದ್ದಾರೆ. ನಾವು 13ನೇ ತಾರೀಕು ಹೋಗ್ತೀವಿ, 13ನೇ ತಾರೀಕು ಮಾನ್ಯ ಆಯುಕ್ತರ ವಿರುದ್ಧ ಪ್ರತಿಭಟನೆ ಮಾಡಿದ್ದೆವು. ಈ ಸರ್ಕಾರ ಗಮನ ಸಲ್ಲಿಸುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ದೀವಿ. ಇನ್ನು ಮುಂದೆ ಡಿಎಂಎ ಹೋಗ್ತೀವಿ, ಅದಾದ ನಂತರ ಸಚಿವರ ಬಳಿ ಹೋಗ್ತೀವಿ. ಅದನ್ನು ಎಲ್ಲ ಆದ್ರ ಸಿಕ್ಕರ ಚಲೋ ಆಯ್ತು, ಸಿಗಲಿಲ್ಲ ಅಂದ್ರೆ ನಾವು ನ್ಯಾಯಾಲಯದ ತೀರ್ಪು ಉಲ್ಲಂಘನೆ ಅಂತ ತಿಳ್ಕೊಂಡು ನಾವು ಮತ್ತೆ ಹೈಕೋರ್ಟ್ಗೆ ಹೋಗ್ಬೇಕಾಗ್ತದ. ಇದು ನಮಗೆ ವಯಸ್ಸಾದವರು, ಅನಾರೋಗ್ಯ ಪೀಡಿತ ಜನ ಇದಾರ, ನಳ್ಳಿಗೆ ಬರಲ್ಲ, ಅವನಿಗೆ ನೋಡ್ರಿ ವಯಸ್ಸು ಎತ್ತದಾಗ್ಯಾರ. ಇಂಥ ಸ್ಥಿತಿಯಲ್ಲಿ ಸರ್ಕಾರ ನಿವೃತ್ತ ನೌಕರರ ಬಗ್ಗೆ ಕಳಕಳಿಯನ್ನು ತೋರಿ ವಿಶೇಷ ಕಾಳಜಿ ವಹಿಸಿ ನಮಗೆ 10 ವರ್ಷದ ಗಳಿಕೆ ರಜೆ ಮತ್ತೆ ಇತರೆ ರಜೆಗಳ ಸೌಲಭ್ಯಗಳನ್ನ ಕೂಡಲೇ ಒದಗಿಸಿಕೊಡಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಕಲಬುರಗಿ ಸೆಂಟ್ರಿಂಗ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ದಿನಾಂಕ 29 ಜುಲೈ 2026ರಂದು ಇಮಾಮ್ ಪಟೇಲ್ ತಂದೆ ಮುಸಾ ಪಟೇಲ್ ಸಾಕಿನ್ ಹೋಳ್ಕುಂದ, ತಾಲೂಕಾ ಕಮಲಾಪುರ್, ಜಿಲ್ಲಾ ಕಲಬುರಗಿ ಹಾಗೂ ದಸ್ತಗೀರ್ ತಂದೆ ಅಲಾವುದ್ದೀನ್ ಸಾಕಿನ್ ಬೇಲೂರ್, ತಾಲೂಕಾ ಕಮಲಾಪುರ್, ಜಿಲ್ಲಾ ಕಲಬುರಗಿ ಇವರು ಸೆಂಟ್ರಿಂಗ್ ಕೆಲಸಕ್ಕೆ ತೆರಳಿದ ಸಂದರ್ಭದಲ್ಲಿ ಸಂಭವಿಸಿದ ವಿದ್ಯುತ್ ಅವಘಡದಿಂದ ವಿದ್ಯುತ್ ಪ್ರವಹಿಸಿ ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಸೂಕ್ತ
ಪರಿಹಾರ ಧನ ಮಂಜೂರು ಮಾಡುವ ಹಾಗೂ ಘಟನೆಗೆ ಕಾರಣರಾದ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲಬುರಗಿ ಸೆಂಟ್ರಿಂಗ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಅಲ್ಲಾವುದ್ದೀನ್, ಉಪಾಧ್ಯಕ್ಷರಾದ ಮೊಹಮ್ಮದ್ ಶೇರ್ ಅಲಿ, ಕಾರ್ಯದರ್ಶಿ ಅಯೂಬ್ ಖಾನ್, ಕಮಲಾಪುರ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರಾದ ಅಲ್ತಾಫ್ ಬೇಗ್, ಮೊಹಮ್ಮದ್ ಇಮ್ತಿಯಾಜ್, ಸೈಯದ್ ಅರ್ಬಾಜ್, ಅಲೀಂ, ಶರಣಪ್ಪ, ಮಲ್ಲಿಕಾರ್ಜುನ್, ಕೈಫ್, ಅಶ್ಫಾಕ್ ಅಲಿ, ರಾಹುಲ್, ಶಿವಲಿಂಗ್, ಸಂಪ್ರಿ, ಇಮ್ರಾನ್, ಆಕಾಶ್, ಬಶೀರ್, ರಾಮ್ಲಿಂಗ್, ಅಯೂಬ್, ಸಲೀಂ, ಸದ್ದಾಂ ಮುನೀರ್, ಸುಫಿಯಾನ್, ಮಲ್ಲಣ್ಣ ಅಜೀಜ್, ಸುಮಿತ್, ಮುಸ್ತಫಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕನ್ನಡ ಪರ ಹಾಗೂ ದಲಿತ ಪರ, ಹಿಂದೂ ಪರ ಹಾಗೂ ಕಾರ್ಮಿಕರ ಸಂಘದ ಪರ ಇವತ್ತು ಏನಪ್ಪಾ ಅಂದ್ರೆ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ಹೋದ ತಿಂಗಳು 7ನೇ ತಿಂಗಳು 2026ರಂದು ಇಬ್ಬರು ಸೆಂಟ್ರಿಂಗ್ ಕಾರ್ಮಿಕರ ಬಡ ಕುಟುಂಬ ಏನು ಕಾರ್ಮಿಕರಿದ್ದಾರೆ ಒಂದು ತಮ್ಮ ಹೊಟ್ಟಿಪಾಡಿಗಾಗಿ ದಿನನಿತ್ಯವಾಗಿ ತಮ್ಮ ಹೊಟ್ಟಿಪಾಡಿಗೆ ಏನಪ್ಪಾ ಅಂದ್ರೆ ಒಂದು ಕೆಲಸಕ್ಕೆ ಒಂದು ಗುತ್ತಿಗೆದಾರನ ಜೊತೆ ಏನಪ್ಪಾ ಅಂದ್ರೆ ಕೆಲಸ ಮಾಡಕ್ ಹೋಗಿರ್ತಾರೆ. ಆದ್ರೆ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಮಾಲೀಕ ಹೇಳ್ತಾನೆ, ಇದು ಏನ್ ಮೇನ್ ವೈರ್ ಇದೆ ಜಸ್ಕಾಮ್ದು, ಆಲ್ರೆಡಿ ನಾನು ಏನಪ್ಪಾ ಅಂದ್ರೆ ಲೈಟ್ ಬಂದ್ ಮಾಡಿದೀನಿ, ನೀವೇನಿದೆ ನಿಮ್ ಕೆಲಸ ಮಾಡ್ರಿ ಅಂತ ಹೇಳಿರ್ತಾನೆ ಅಲ್ಲಿಯ ಬಿಲ್ಡಿಂಗ್ ಮಾಲೀಕ. ಆದ್ರೆ ಈ ಕಾರ್ಮಿಕರು ಏನ್ ಮಾಡ್ತಾರೆ, ಏನೋ ಕೆಲಸ ವೈರ್ ಕರೆಂಟ್ ಬಂದ್ ಆಗಿದೆ, ಏನಪ್ಪಾ ಅಂತಂದ್ರೆ ದಿನನಿತ್ಯವಾಗಿ ಏನ್ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನು ಬಿಲ್ಡಿಂಗ್ ಇಂದ ಸುಮಾರು 6 ಫೀಟ್ ಏನಪ್ಪಾ ಸನಿ ಇದೆ ಏನು ಜಸ್ಕಮ್ ವೈರು, ಆ ಶಾರ್ಟ್ ಸರ್ಕ್ಯೂಟ್ ನಿಂದ ಏನಪ್ಪಾ ಅಂದ್ರ ಈಗಾಗಲೇ ಇಮಾಮ್ ಪಟೇಲ್ ಮತ್ತು ದಸ್ತಗಿರಿ ಎಂಬ ಇಬ್ಬರು ಏನಪ್ಪಾ ಅಂದ್ರ ಈ ಬಡ ಕುಟುಂಬ ಕಾರ್ಮಿಕರು ಈಗಾಗಲೇ ಯುನೈಟೆಡ್ ಆಸ್ಪತ್ರೆಯಲ್ಲಿ ಇವತ್ತು ಜೀವ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಈಗಾಗಲೇ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವತ್ತು ನೇರವಾಗಿ ನಾವು ಇವತ್ತು ಟೀಕೆ ಮಾಡೋದೇನಪ್ಪಾ ಅಂತಂದ್ರೆ ಇವತ್ತು ಕಮಲಾಪುರ ತಾಲೂಕಲ್ಲಿ ಇರ್ತಕ್ಕಂಥ ಜಸ್ಕಾಂ ಅಧಿಕಾರಿ ಆಗಿರ್ಬೋದು, ಅಲ್ಲಿಯ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಅಲ್ಲಿ ಅಧಿಕಾರಿ ಆಗಿರ್ಬೋದು, ಇವರ ನಿರ್ಲಕ್ಷ್ಯದಿಂದ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಕಾರ್ಮಿಕರು ಏನಪ್ಪಾ ಅಂದ್ರೆ ಅನಾಹುತ ಒಳಗಾಗಿದ್ದಾರೆ. ಕೂಡಲೇ ಅಲ್ಲಿಯ ಮಾಲೀಕನ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ. ಕೂಡಲೇ ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿ ಜಸ್ಕಾಂ ಅಧಿಕಾರಿ ಆಗಿರ್ಬೋದು, ಅಲ್ಲಿಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಈಗಾಗಲೇ ಆ ಕುಟುಂಬದ ಏನು ಮಕ್ಕಳು ಏನು ಸದಸ್ಯರಿದ್ದಾರೆ, ಈಗಾಗಲೇ 2 ಏನು ಮತ್ತೆ ಇಮಾಮ್ ಪಟೇಲ್ ಆಗಿರ್ಬೋದು, ಇವತ್ತು ದಸ್ತಗಿರಿ ಈಗಾಗಲೇ 2-3 ಮಕ್ಕಳು ಇರೋದ ಕಾರಣಕ್ಕಾಗಿ ಈಗೇನು ನಾವು ದಿನನಿತ್ಯವಾಗಿ ಏನು ಊಟ ಮಾಡ್ತೀವಿ, ಕಾಲ್ನಡಿಗೆಯಲ್ಲಿ ನಡಿತೀವಿ, ಅದು ಮೇನ್ ಏನಪ್ಪಾ ಅಂದ್ರ ಅವು ಕಾಲು ಮತ್ತು ಕೈಯನ್ನು ಕಟ್ ಮಾಡುವಂತ ಕೆಲಸ ಈಗಾಗಲೇ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. आज ये जो प्रोटेस्ट रखा गया है, हमारा अहम मकसद ये है जो कि कमलापुर हाईवे पर जो एक बिल्डिंग इलीगल कंस्ट्रक्शन हुआ है, जो कि पठान पंचायत के सीईओ को उसके ऊपर एक्शन लेना चाहिए था, वो एक्शन नहीं लेने की वजह से ये इंसिडेंट हुआ है, और जेस्कॉम के इंस्पेक्टर एक्शन लेना था, उसकी वजह से ये इंसिडेंट हुआ है, जो कि ये सरासर गलत हुआ है। और बिल्डिंग ओनर ये दोनों दस्तगीर को और इमाम को मैं लाइन बंद कर रहा हूँ, आप बेफिक्र होकर काम करो बोलने के बाद वो लोग जाकर काम कर रहे हैं, क्योंकि इससे पहले 4-5 बार वो उनके घर को आने के बाद भी वो काम नहीं कर रहे, इसलिए कि वो लाइन चालू है। वो लाइन कम से कम 9 फीट दूर होना बिल्डिंग से, लेकिन सिर्फ 6 इंच दूर है। तो ये जो ओनर बिल्डिंग ओनर है, उन्होंने कहा लाइन बंद किया गया, आप काम करो। ये दोनों लोग जाकर बेफिक्र होकर काम करें, जिसकी वजह से इनको करंट शॉक लगा है, हाई टेंशन वायर, जो कि एक के ऊपर इतना बड़ा होल हुआ है, और दोनों लोगों के एक का हाथ एक का पैर काटने की नौबत आ गई, काटा गया है, और आगे भी उनका 3 महीने का ट्रीटमेंट बाकी है। एक पेशेंट को 18 से 19 लाख रुपए खर्चा आ रहा है, जो कि बिल्डिंग ओनर 1 रुपया भी नहीं दिया। और जेस्कॉम ऑफिसर के ऊपर एफआईआर होना चाहिए, और वहां के सीईओ के ऊपर पंचायत के सीईओ के ऊपर एफआईआर होना चाहिए, उनके ऊपर भी एक्शन नहीं हुआ। हमारा प्रोटेस्ट करने का अहम मकसद यह है, दस्तगीर को और इमाम को जेस्कॉम में नौकरी, गवर्नमेंट नौकरी देना चाहिए, और अगर इनको परिहार नहीं मिलेगा तो हम आने वाले दिनों में हमारे डिस्ट्रिक्ट इंचार्ज मिनिस्टर साहब हो, या हमारे होम मिनिस्टर हो, या हमारे सीएम यहाँ पर आएंगे, तो हम उनको ब्लैक फ्लैग दिखाने का काम करेंगे. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations,
and his sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ಕೆ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಭೀಮಾ ನದಿಯಿಂದ ಅಫ್ಜಲ್ಪುರ ಹಾಗೂ ಆಳಂದ ತಾಲೂಕಿನ ಕೆರೆಗಳು ಹಾಗೂ ಅಮರ್ಜಾ ಅಣೆಕಟ್ಟಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಯ ಕಾಮಗಾರಿ ವಿಳಂಬ ಹಾಗೂ ಅಳವಡಿಸಿರುವ ಪೈಪ್ಲೈನ್ ಅನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಕುರಿತು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ಕೆ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಂಚ ಗ್ಯಾರಂಟಿ ಸಮಿತಿ ಆಳಂದ ಅಧ್ಯಕ್ಷರಾದ ಶಿವಪುತ್ರಪ್ಪ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿದ್ದರಾಮ್ ಪ್ಯಾಟಿ, ಗುರುಶಾಂತ್ ಪಾಟೀಲ್ ನಿಂಬಾಳ್, ಬಸವರಾಜ್ ಉಪ್ಪಿನ್, ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಆಳಂದನ ನಿರ್ದೇಶಕರಾದ ಚನ್ನಬಸಪ್ಪ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಳಂದ್ ಅಮರ್ಜಾ ಡ್ಯಾಮಿಗೆ ನೀರು ತುಂಬುವ ಕೆಲಸವನ್ನು 2013ರಲ್ಲಿ ಭೀಮಾ ನದಿಯಿಂದ ಅಫ್ಜಲ್ಪುರ್ ಹಾಗೂ ಆಳಂದ್ ತಾಲೂಕಿನ ಕೆರೆಗಳು ಹಾಗೂ ಅಮರ್ಜಾ ಅಣೆಕಟ್ಟಿಗೆ ನೀರು ತುಂಬಿಸುವ ಏತ್ ನೀರಾವರಿ ಯೋಜನೆಯ ಕಾಮಗಾರಿ ವಿಳಂಬ ಹಾಗೂ ಅಳವಡಿಸಿರುವ ಪೈಪ್ಲೈನನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಕುರಿತು ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು 2013ರಿಂದ 2018ರವರೆಗೆ ಶಾಸಕರಿದ್ದಾಗ ಸಂದರ್ಭದಲ್ಲಿ 2014-15ನೇ ಸಾಲಿನ ಆಳಂದ್ ತಾಲೂಕಿನ ತೀವ್ರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಸದರಿ ಸಮಸ್ಯೆಯ ಶಾಶ್ವತ ಪರಿಹಾರ ಹುಡುಕಲು ಪಕ್ಕದ ಅಫ್ಜಲ್ಪುರ್ ತಾಲೂಕಿನ ಭೀಮಾ ನದಿಯಿಂದ ಅಮರ್ಜಾ ಅಣೆಕಟ್ಟಿಗೆ ನೀರು ತುಂಬಿಸುವ ಯೋಜನೆಯ ಕುರಿತು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಗಮನ ತಂದು ಆವಾಗ 318 ಕೋಟಿ ಮೊತ್ತದ ಯೋಜನೆ ವರದಿ ಅನುಮೋದನೆ ಪಡೆಯಲಾಯಿತು. ಆದರೆ 2018 ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ಪ್ರತಿಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ 2019 ಮಾರ್ಚ್ ತಿಂಗಳ ಅಧಿಕೃತವಾಗಿ ಕಾಮಗಾರಿ ಪ್ರಾರಂಭಗೊಂಡಿತ್ತು. ಗುತ್ತಿಗೆ ಕರಾರು ಒಪ್ಪಂದದ ಅನ್ವಯ 18 ತಿಂಗಳು ಅವಧಿ ಅಂದರೆ ದಿನಾಂಕ 7/9/2020 ಒಳಗಾಗಿ ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು. ಮುಂದುವರಿದ ವಿವಿಧ ಕಾರಣಗಳಿಂದ ಸದರಿ ಕಾಮಗಾರಿಯು ವಿಳಂಬಗೊಂಡಿತ್ತು. ಈ ಮಧ್ಯೆ ಸದರಿ ಕಾಮಗಾರಿಯ ನಡೆಯುತ್ತಿರುವ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ನಿರ್ಮಿಸಲಾಗುತ್ತಿರುವ ಚೆನ್ನೈ ಸೂರತ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿಯ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ NHAI ವತಿಯಿಂದ KNNL ಭೀಮಾ ಏತ್ ನೀರಾವರಿ ಯೋಜನೆ ಹಾಗೂ ಸಂಬಂಧಿಸಿದ ಗುತ್ತಿಗೆದಾರರ ಯಾವುದೇ ಪೂರ್ಣ ಸೂಚನೆ ನೀಡದೆ ಸೆಪ್ಟೆಂಬರ್ 2019ರಲ್ಲಿ ಅಳವಡಿಸಲಾಗಿದ್ದ ಪೈಪ್ಲೈನ್ ಚಾನೆಲ್ 19.66 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1.80 ಮೀಟರ್ ವ್ಯಾಪ್ತಿಯ ಪೈಪ್ಲೈನನ್ನು ಅನುಮತಿ ಇಲ್ಲದೆ ಅನಧಿಕೃತವಾಗಿ ಕತ್ತರಿಸಿ ತೆರವುಗೊಳಿಸಿರುವುದು ತಿಳಿದು ಬಂದಿರುತ್ತದೆ. ನಿಂಬಲ್ ವಿಜನ್ ಸಂಸ್ಥೆಯ ನಿರ್ದೇಶಕರಾದ ಚಿನ್ನಯ್ಯ ಮಠ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕಲ್ಯಾಣ ಕರ್ನಾಟಕ ಹ್ಯಾಕಥಾನ್ ವಿದ್ಯಾರ್ಥಿಗಳು, ಯುವ ನವೋದ್ಯಮಿಗಳು, ಎಂಜಿನಿಯರ್ಗಳು ಮತ್ತು ಉದ್ಯಮಿಗಳನ್ನು ಒಂದೇ ವೇದಿಕೆಗೆ ತಂದು ಈ ಭಾಗದ ನೈಜ ಸಮಸ್ಯೆಗಳಿಗೆ ತಂತ್ರಜ್ಞಾನ ಆಧಾರಿತ ಪ್ರಾಯೋಗಿಕ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅವಕಾಶ ಕಲ್ಪಿಸುತ್ತಿದೆ. ಈ ನವೀನತಾ ಪರಿಸರಕ್ಕೆ ಕೈಗಾರಿಕಾ ಅನುಭವದ ಮಹತ್ವದ ಕೊಡುಗೆ ನೀಡುತ್ತಿರುವವರಲ್ಲಿ ನಿಂಬಲ್ ವಿಜನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪಕ ಮತ್ತು ಸಿಇಒ ಚಿನ್ನಯ್ಯ ಮಠ್ ಪ್ರಮುಖರು. ಕಲ್ಯಾಣ ಕರ್ನಾಟಕದಿಂದ ಬೆಳೆದು ನೀರು ಮತ್ತು ಇಂಧನ ನಿರ್ವಹಣೆಯಲ್ಲಿ ತಂತ್ರಜ್ಞಾನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿರುವ ಅವರ ಪ್ರಯಾಣವು ಸ್ಥಳೀಯ ಪ್ರತಿಭೆ ರಾಷ್ಟ್ರಮಟ್ಟದ ಪರಿಣಾಮವನ್ನು ಸೃಷ್ಟಿಸಬಲ್ಲದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಪ್ರಾದೇಶಿಕ ಅನುಭವದಿಂದ ರಾಷ್ಟ್ರಮಟ್ಟದ ತಂತ್ರಜ್ಞಾನದೆಡೆಗೆ ಪ್ರಮುಖ ಬಳಕೆ ಕ್ಷೇತ್ರಗಳು, ಯುವ ಪ್ರತಿಭೆ ಮತ್ತು ನೈಜ ಸಮಸ್ಯೆಗಳ ನಡುವಿನ ಸೇತುವೆ, ಕೃತಕ ಬುದ್ಧಿಮತ್ತೆ, ಚಿನ್ನಯ್ಯ ಮಠ್ ಮತ್ತು ನಿಂಬಲ್ ವಿಜನ್ ನ ಕೊಡುಗೆಯ ಕುರಿತು ಕಲ್ಯಾಣ ಕರ್ನಾಟಕಕ್ಕೆ ನವೀನತೆಯ ನಿರಂತರ ಪೈಪ್ಲೈನ್ ಹ್ಯಾಕಥಾನ್ ಆಚೆಯ ದೃಷ್ಟಿಕೋನದ ಕುರಿತು ಇಂದು ನಿಂಬಲ್ ವಿಜನ್ ಸಂಸ್ಥೆಯ ಸಂಸ್ಥಾಪಕರಾದ ಚಿನ್ನಯ್ಯ ಮಠ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ನಮ್ಮ ಕಸ್ಟಮರ್ಸ್ ಅಕ್ರಾಸ್
ಅಕ್ರಾಸ್ ಇಂಡಿಯಾ ಇದ್ದಾರೆ. ಸೊ ಇದು ಆದಮೇಲೆ ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ನೀರಿನ ಸಮಸ್ಯೆ ತುಂಬ ದೊಡ್ಡದಾಗಿದೆ. ಅದನ್ನು ಇವಾಗ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಒಂದು ಟೆಕ್ನಾಲಜಿ ರೆಡಿ ಇದೆ. ಆ ಟೆಕ್ನಾಲಜಿ ಮೂಲಕ ಇವಾಗ ನಾವೆಲ್ಲ ಪೂರ್ತಿ ಕಲ್ಯಾಣ ಕರ್ನಾಟಕದಲ್ಲಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದು. ಇದ್ರ ಜೊತೆಗೆ ನಾವು ಈಗಿನ ಜನ್ರೇಷನಲ್ಲಿ ಕೂಡ ಹೊಸ ಆವಿಷ್ಕಾರಗಳು ಅಥವಾ ಇನ್ನೋವೇಷನ್ಸ್ ಎಲ್ಲ ಹೇಗೆ ಬಿಲ್ಡ್ ಮಾಡಬೇಕು ಅದನ್ನು ಕೂಡ ಸಪೋರ್ಟ್ ಮಾಡೋಕ್ಕೆ ಇವಾಗ ನಾವು PDA ಕಾಲೇಜು, ಬ್ಯಾಂಗ್ಳೂರು ಬಯೋ ಇನ್ನೋವೇಷನ್ ಸೆಂಟರು, KDM, ಆಮೇಲೆ ಸ್ಟಾರ್ಟಪ್ ಕರ್ನಾಟಕ ಇವರೆಲ್ಲ ಹಿಡ್ಕೊಂಡು ಈ ಎಕೋಸಿಸ್ಟಮನ್ನು ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇವಾಗ PDA ಇಂಜಿನಿಯರಿಂಗ್ ಕಾಲೇಜ್ ಸಪೋರ್ಟಿಂದ ಆಲ್ರೆಡಿ ಸ್ವಲ್ಪ ಮೆಂಟ್ರಿಗೆಲ್ಲ ಮಾಡ್ತಾ ಇದ್ವಿ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಮಾಡಬೇಕು ಎಂಬುದೇ ಈಗಿಂದ ಸ್ಟಾರ್ಟ್. ಇದ್ರ ಜೊತೆಗೆ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಹ್ಯಾಕಾಥಾನ್. ಈ ಕಲ್ಯಾಣ ಕರ್ನಾಟಕ ಹ್ಯಾಕಾಥಾನ್ ಏನು ಮಾಡ್ತೀವಿ ಅಂದರೆ ಕೃಷಿ ಮತ್ತು ಹಳ್ಳಿ ಇವೆಲ್ಲ ಹೇಗೆ ನಾವು ಸ್ಮಾರ್ಟ್ ಮಾಡ್ಬೋದು. ಇಂಟರ್ನೆಟ್ ಇಲ್ಲದೇ ಹಳ್ಳಿ ಸ್ಮಾರ್ಟ್ ಮಾಡ್ತೀವಿ. ಇಂಟೆಲಿಜೆಂಟ್ ವಿಲೇಜ್ ಅಂತ ಕಾನ್ಸೆಪ್ಟು. ಸೊ ನಿಮ್ಮ ಮನೆಗೆ ವೈಫೈ ಅಥವಾ ನಿಮ್ಮ ಹೊಲದಲ್ಲಿ ಪಂಪ್ ಸೆಟ್ಟು ಇದ್ದರೆ ಅದಕ್ಕೆಲ್ಲ ಸಿಮ್ಮು ಅಥವಾ ವೈಫೈ ಬೇಕಾಗಿಲ್ಲ. ಅದು ಇದ್ದೇ ನಿಮ್ಮದು ಪೂರ್ತಿ ಹೊಲ, ಮನೆ ಮತ್ತು ಜಲಜೀವ ಮಿಷನ್ ಎಲ್ಲನೂ ಸ್ಮಾರ್ಟ್ ಆಗುತ್ತೆ. ಅದೊಂದು ಟೆಕ್ನಾಲಜಿ ರೆಡಿ ಇದೆ. ಇದ್ರ ಜೊತೆಗೆ ನಾವು ಈಗಿಂದ ಯಂಗ್ ಜನ್ರೇಷನ್ಗೆ ಕೂಡ ಸಪೋರ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ಅದಕ್ಕೆ ಈ ಹ್ಯಾಕಾಥಾನಲ್ಲಿ 3 ಥೀಮ್ಸ್ ಇದೆ. ಒಂದು ಪ್ರೀ ಹಾರ್ವೆಸ್ಟಿಂಗ್, ಆಮೇಲೆ ಇನ್ನೊಂದು ಹಾರ್ವೆಸ್ಟಿಂಗು, ಇನ್ನೊಂದು ಪೋಸ್ಟ್ ಹಾರ್ವೆಸ್ಟಿಂಗು. ಈ 3 ಥೀಮಲ್ಲಿ ಯಾವುದಾದ್ರೂ ಹುಡುಗರಿಗೆ ಹೊಸ ಐಡಿಯಾಸ್ ಇದ್ದರೆ, ಇನ್ನೋವೇಷನ್ಸ್ ರೆಡಿ ಇದ್ದರೆ ಅದನ್ನು ಈ ಹ್ಯಾಕಾಥಾನಲ್ಲಿ ನಾವನ್ನು ನೋಡಿ ಪುಷ್ ಮಾಡಿ ಅದನ್ನು ಒಳ್ಳೆ ಟೆಕ್ನಾಲಜಿ ಮಾಡಿ ಅದನ್ನು ಪ್ರಮೋಟ್ ಮಾಡ್ತೀವಿ. ಅದು ಒಂದೇ ಆ್ಯಂಗಲ್ಲು. ಇನ್ನೊಂದು ಈ ಟಾಪ್ 3 ಟೀಮ್ಗಳಿಗೆ 3 ರೀತಿ ಪ್ರೈಸಸ್ ಇದೆ. ಫಸ್ಟ್ ಪ್ರೈಸ್ 30,000, ಸೆಕೆಂಡ್ ಪ್ರೈಸ್ 20,000, ಥರ್ಡ್ ಪ್ರೈಸ್ 10,000. ಇದ್ರ ಜೊತೆಗೆ 3 ತಿಂಗಳು ಪೇಯ್ಡ್ ಇಂಟರ್ನ್ಶಿಪ್ ಇರುತ್ತೆ ಹುಡುಗರಿಗೆ ಕೂಡ, ಹೊಸ ಟೆಕ್ನಾಲಜಿನ ಹೇಗೆ ಬಿಲ್ಡ್ ಮಾಡಬೇಕು ಅಂತ. ಯಾವ ಟೀಮ್ ಸರಿಯಾಗಿ ಮಾಡುತ್ತೆ ಅವರಿಗೆ ಫುಲ್ ಟೈಮ್ ಜಾಬ್ ಇರುತ್ತೆ. ಈಗ ನಮ್ಮ ಆಫೀಸ್ ಇಲ್ಲೇ ಜೇವರಿ ಕಾಲೋನಿಯಲ್ಲಿ ರೆಡಿಯಾಗಿದೆ. ಸೊ ನಾವು ಇಲ್ಲಿ ಬಂದು ಇಲ್ಲೇ ಇದ್ಬಿಟ್ಟು ಕಲ್ಯಾಣ ಕರ್ನಾಟಕನ ಯಾವ ರೀತಿಯಾಗಿ ನಾವು ಮುಂದೆ ತರ್ಬೋದು, ನಿಜವಾಗ್ಲಿ ಕಲ್ಯಾಣ ಕರ್ನಾಟಕನ ದಿ ಕ್ಯಾಲಿಫೋರ್ನಿಯಾ ಆಫ್ ಇಂಡಿಯಾ ಹೇಗೆ ಮಾಡಬೇಕು ಎಂಬುದು ಸಾಧ್ಯತೆ ಇದೆ. ಯಾಕೆಂದರೆ ಈಗಿರೋದು ಟೆಕ್ನಾಲಜಿ ನಾವು ಎಲ್ಲಿಂದನೂ ಬಿಲ್ಡ್ ಮಾಡ್ಬೋದು. ಅದಕ್ಕೆ ನಾವು ಇಲ್ಲಿ ಬಂದು ಲೋಕಲ್ ಸಪೋರ್ಟು ಎಲ್ಲ ಅಕಾಡೆಮಿಯಾ ಇನ್ಕ್ಲೂಡಿಂಗ್ PDA ಕಾಲೇಜ್ ವಿಲ್ ಬಿ ಅವರ್ ಪಯೋನಿಯರಿಂಗ್ ಹೆಲ್ಪಿಂಗ್ ವಿತ್ ಅಸ್. ಅದರ್ ಇಂಜಿನಿಯರಿಂಗ್ ಕಾಲೇಜ್ ಆಲ್ಸೋ ವಿಲ್ ಬಿ ಟಾಕಿಂಗ್. ಸೊ ವಿಲ್ ಬಿ ಟ್ರಾವೆಲಿಂಗ್ ಅಕ್ರಾಸ್ ಕಲ್ಯಾಣ ಕರ್ನಾಟಕ ಟು ಬ್ರಿಂಗ್ ಆಲ್ ದ ಪೀಪಲ್ ಅಂಡರ್ ಒನ್ ರೂಫ್. ಸೊ ನಾವೆಲ್ಲರೂ ಒಟ್ಟಿಗೆ ಮಾಡಿ ಕೆಲಸ ಮಾಡಿ ಇಲ್ಲಿನ ಯಂಗ್ ಜನ್ರೇಷನ್ಗೆ ಜಾಬು ಕ್ರಿಯೇಟ್ ಮಾಡ್ತೀವಿ. ಲಾಂಗ್ ಟರ್ಮು ಟೆಕ್ನಾಲಜಿನ ಲೋಕಲ್ ಬಿಲ್ಡ್ ಮಾಡಿ ಇಲ್ಲಿಂದನೇ ಎಕ್ಸ್ಪೋರ್ಟ್ ವರ್ಲ್ಡ್ ವೈಡ್ ಮಾಡೋ ಥರ ನಾವು ಉದ್ದೇಶ ಇದೆ. ಹಿಂದಿ ಭಾಷಾ ಶಿಕ್ಷಕರ ನೇಮಕಾತಿಯಲ್ಲಿ ವಿಳಂಬ ಬೇಡ ಎಂದು H. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಮಂಜುನಾಥ್ ನಾಲ್ವಾರ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಸರ್ಕಾರ ಆಗಿರ್ಬೋದು ಇಲ್ಲಿವರೆಗೂ 12 ವರ್ಷಗಳಿಂದ ಹಿಂದಿ ಶಿಕ್ಷಕರ ನೇಮಕಾತಿಗೆ ವಿಳಂಬ ಮಾಡ್ತಿರುವಂಥ ರಾಜ್ಯ ಸರ್ಕಾರದ ನಿಲುವಿಗೆ ನಾವು ಖಂಡಿಸ್ತೇವೆ. ಇವತ್ತು ಉರ್ದು ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಉರ್ದು ಶಿಕ್ಷಕರು ಎಲ್ಲರ ನಿಯೋಗ ಶಿಕ್ಷಣ ಸಚಿವರಂಥ ಮಧು ಬಂಗಾರಪ್ಪರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೂಡಲೇ ಉರ್ದು ಶಿಕ್ಷಕರ ನೇಮಕಾತಿಗೆ ನಾವು ಬದ್ಧ ಇದ್ದೇವೆ, ಅದನ್ನು ನಾವು ಕಾಲ್ ಫಾರ್ ಮಾಡ್ತೇವೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿಯಾಗಿ ಮರಾಠಿ ಶಿಕ್ಷಕರು ಕೂಡ ಅವರು ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಆದರೆ ಹಿಂದಿ ಶಿಕ್ಷಕರ ನೇಮಕಾತಿಯಲ್ಲಿ ಇವತ್ತು TET ಆಗಿರ್ಬೋದು, B.Ed ಆಗಿರ್ಬೋದು, MA ಪದವಿಯನ್ನು ಪಡೆದಂಥ ಸುಮಾರು ರಾಜ್ಯದಲ್ಲಿ 50,000 ಜನ ಇವತ್ತು ಹಿಂದಿ ಪದವಿಯನ್ನು ಪಡ್ಕೊಂಡು ಶಿಕ್ಷಣವನ್ನು ಪಡೆದು ಇವತ್ತು ಗ್ರಾಮೀಣ ಪ್ರತಿಭೆಗಳು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟಂಥ ಅನೇಕರು ಇವತ್ತು ಹಿಂದಿಯನ್ನು ಕಲಿತು ಇವತ್ತು ಆ ಭಾಷೆಯನ್ನು ಕಲಿತು ಇವತ್ತು ಗೆಸ್ಟ್ ಲೆಕ್ಚರ್ ಆಗಿ ಅವರ ಹೊಟ್ಟೆಪಾಡಿಗಾಗಿ ಶಾಲೆಗಳಲ್ಲಿ ಇವತ್ತು ಅವರು ಕನಿಷ್ಠ ವೇತನವನ್ನು ಪಡೆದು ಅವ್ರ ಕುಟುಂಬವನ್ನು ಸಾಗಿಸ್ತಾ ಬಂದಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಂದು ಕರೀತದೆ, ನಾಳೆ ಕರೀತದೆ, ಇವತ್ತು ಹಿಂದಿ ಶಿಕ್ಷಕರ ನೇಮಕಾತಿ ಮಾಡಿಕೊಡ್ತಾರೆ ಅನ್ನುವಂಥ ಏನು ಕಾಯ್ತಾ ಇರುವಂಥ ಶಿಕ್ಷಕರಿಗೆ ಇವತ್ತು ಅನ್ಯಾಯವಾಗಿದೆ. ಹಾಗಾಗಿ ತಾವು ಎಲ್ಲರಿಗೂ ಸಮಾನಾಗಿ ನೋಡಬೇಕು ಅನ್ನೋಂಥ ಒಂದು ಮನವಿಯನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಮುಂದೆ ಇಡ್ತಾ ಇದೆ. ಅದರ ಜೊತೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚು ಹಿಂದಿ ಮಾತಾಡುವಂಥ ಜನರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ಹಿಂದಿ ಪ್ರಭಾವ ಜಾಸ್ತಿ ಇದೆ. ಹಾಗಾಗಿ ಉರ್ದು ಹಿಂದಿ ಪ್ರಭಾವ ಜಾಸ್ತಿ ಇರೋದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇವತ್ತು ಕನ್ನಡ ಮತ್ತು ಆಂಗ್ಲ, ಗಣಿತ, ವಿಜ್ಞಾನ, ಸಮಾಜ, ಹಿಂದಿ 6 ಭಾಷೆಗಳನ್ನು ಇವತ್ತು 1ನೇ ತರಗತಿಯಿಂದ ನಾವು 10ನೇ ತರಗತಿವರೆಗೆ 6 ಭಾಷೆಗಳನ್ನು ನಾವು ಕಲಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಹಿಂದಿ ಶಿಕ್ಷಕರ ನೇಮಕಾತಿ ಇಲ್ಲದೆ ಆ ಶಿಕ್ಷಣವನ್ನು ಬೋಧನೆಯನ್ನು ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ಹಿಂದಿ ಯಾವ ರೀತಿ ರಾಜ್ಯ ಸರ್ಕಾರ
ಉರ್ದು ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿಗೆ ಮುಂದಾಗಿದ್ದಾರೆ. ಹಾಗಾಗಿ ಹಿಂದಿ ಶಿಕ್ಷಕರ ನೇಮಕಾತಿಗೂ ಕೂಡ ಮುಂದಾಗಬೇಕು, ಎಲ್ರಿಗೂ ಸಮನಾಗಿ ನೋಡಬೇಕನ್ನುವಂಥ ಮನವಿಯನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಧ್ಯಮ ಮೂಲಕವಾಗಿ ಪ್ರಶ್ನಿಸ್ತಾ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ಸೆಪ್ಟೆಂಬರ್ 1ರಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕ ನಿಯೋಗ ಮತ್ತು ಎಲ್ಲ ಶಿಕ್ಷಕರು ನಾವು ಬೆಂಗಳೂರಿಗೆ ತೆರಳಿ ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡಿ ಎಲ್ಲ ವಿಷಯಗಳನ್ನು, ಇವರಿಗೆ ಆಗ್ತಿರುವಂಥ 12 ವರ್ಷಗಳಿಂದ ಆಗ್ತಿರುವಂಥ ಅನ್ಯಾಯವನ್ನು ವಿವರವಾಗಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಅದು ಮನವರಿಕೆ ಮಾಡಿ ತಾವು ಯಾವ ರೀತಿ ಉರ್ದು ಭಾಷೆಗೆ ಏನು ಬದ್ದಿದ್ದೀರಿ ಶಿಕ್ಷಕರ ನೇಮಕಾತಿಗೆ, ಮರಾಠಿ ಭಾಷೆಗೆ ಶಿಕ್ಷಕರಿಗೆ ಏನು ಬದ್ದಿದ್ರಿ, ಅದೇ ರೀತಿಯಾಗಿ ಹಿಂದಿ ಶಿಕ್ಷಕರ ನೇಮಕಾತಿಗೆ ತಾವು ಬದ್ದಿರಬೇಕನ್ನುವಂಥ ನಿಯೋಗವನ್ನು ಅವ್ರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸ್ತೇವೆ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕನಿಷ್ಠ ವೇತನ ಪರಿಷ್ಕರಣೆಯ ಬಗ್ಗೆ ಸಚಿವ ಸಂಪುಟದ ಪರಿಶೀಲನೆಯನ್ನು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಕಲಬುರಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಚ್.ಎಸ್. ಪತಕಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಪ್ರಭುದೇವ್ ಎಳಸಂಗಿ, ಕೆಎಜಿಎಸ್ಇಎಫ್ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ, ವಾಡಿ ಸಿಮೆಂಟ್ ಮಜ್ದೂರ್ ಮತ್ತು ಸ್ಟಾಫ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ವಿಶಾಲ್ ನಂದೂರ್ಕರ್, ಜಿಲ್ಲಾ ಕಾರ್ಯದರ್ಶಿ ಶಿವಲಿಂಗಮಾವಿ ಲೆಂಗಟಿಕರ್, ಕೆಎಜಿಎಸ್ಇಎಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣಿ ತುಕ್ಕಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನಿಷ್ಠ ವೇತನ ಜಾರಿಗಾಗಿ ನಾವು ನಿರಂತರ ಹೋರಾಟ ಮತ್ತು ಕೋರ್ಟ್ ಮೊರೆ ಕೂಡ ಹೋಗಿ ಎಲ್ಲ ವಿಷಯದಲ್ಲಿ ನಾವನ್ನು ಮುಂಚೂಣಿಯಲ್ಲಿ ಗೆದ್ದಿದ್ದೀವಿ. ಆದರೆ ಹಿಂದಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಂದರ್ಭದಲ್ಲಿ ಕನಿಷ್ಠ ವೇತನ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ನೋಟಿಫಿಕೇಷನ್ ಆಗಿ ಹಲವಾರು ಇಲಾಖೆಯಲ್ಲಿ ಜಾರಿ ಮಾಡಿದ್ದಾರೆ. KPDCಯಲ್ಲಿ ಆಗಿರ್ಬೋದು, ಕಾರ್ಮಿಕ ಇಲಾಖೆಯಲ್ಲಿ ಮಾಡಿದ್ದಾರೆ, ನಿಗಮ ಮಂಡಳಿಯಲ್ಲಿ ಮಾಡಿಲ್ಲ, ಆಲ್ರೆಡಿ ಜಾರಿ ಮಾಡಿದ್ದಾರೆ. ನಾವು ಕೂಡ ಎಲ್ಲ ಸ್ವಾಗತ ಮಾಡೀವಿ. ಹೋದ ಸರ್ಕಾರ ನಾವು ಕೂಡ ಸ್ವಾಗತ ಮಾಡಿ ಕಾರ್ಮಿಕರ ಪರವಾಗಿ ನೀವು ತೊಂದರೆ ಕಾರ್ಮಿಕ ಕನಿಷ್ಠ ವೇತನ 8 ವರ್ಷ ಆಯ್ತು ನೀವು ಜಾರಿ ಮಾಡಿಲ್ಲ, ಈಗಾದರೂ ಕೂಡ ಮಾಡಿರಂತಕ್ಕಂಥ ಸ್ವಾಗತವನ್ನು ಮಾಡಿದ್ದೀವಿ. ಆದರೆ ಈಗ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 13/8/2026 ಮತ್ತೆ ಒಂದು ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದು ಕಾನೂನು ಬಾಹಿರ. ಒಮ್ಮೆ ಸರ್ಕಾರದ ಆದೇಶವನ್ನು ನೋಟಿಫಿಕೇಷನ್ ಆಗಿ ಹೊರಗೆ ಬಂತು, ಹಲವಾರು ನಿಗಮ ಮಂಡಳಿ ಜಾರಿ ಆದ ಮೂಲಕ ಇವರು ಮತ್ತೆ ಒಂದು ಉಪಸಮಿತಿ ಮಾಡ್ತಕ್ಕಂಥದ್ದು ಅದು ಕಾನೂನು ಬಾಹಿರವಾಗಿದೆ. ಕಾರ್ಮಿಕ ವಿರೋಧ ನೀತಿ ಏನದ ಈ ಸರ್ಕಾರ ಅನುಸರಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಆ ಒಂದು ಸಮಿತಿಯ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಆ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಸಮಿತಿ ಸದಸ್ಯರಾಗಿ MB ಪಾಟೀಲ್ ಬೃಹತ್ ಮತ್ತು ಕೈಗಾರಿಕಾ ಸಚಿವರು, ಪ್ರಿಯಾಂಕಾ ಖರ್ಗೆ ಗೃಹ ಸಚಿವರು, UT ಖಾದರ್ ಆರೋಗ್ಯ ಸಚಿವರು, ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು, ವಿಜಯಾನಂದ ಕಾಶ್ಯಂಪುರ್ ಅವರು ಸಣ್ಣ ಕೈಗಾರಿಕಾ ಸಚಿವರು, SC ಬಾಲಕೃಷ್ಣ ಪೌರಾಡಳಿತ ಸಚಿವರು, ಇಷ್ಟು ಮಂದಿ ಒಳಗೊಂಡ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸಮಿತಿ ರಚನೆ ಮಾಡುವ ಮೂಲಕ ಕಾರ್ಮಿಕರಿಗೆ ಅನ್ಯಾಯ ಮಾಡಲಿಕ್ಕೆ ಒಂದು ಕಾಣ್ತಾ ಇದೆ. ನಾವು ಹೇಳ್ತಕ್ಕಂಥದ್ದು 5 ವರ್ಷಗೊಮ್ಮ ಕನಿಷ್ಠ ವೇತನ ಪರಿಷ್ಕರಣೆ ಆಗ್ತಕ್ಕಂಥದ್ದು ಸರಿ ಸಾಮಾನ್ಯ. ಆದರೂ ಕೂಡ 8 ವರ್ಷ ಆಯಿತು ನೀವೇನೋ ಅದು ಪರಿಷ್ಕರಣೆ ಮಾಡಿಲ್ಲ. ಏನೋ ಒತ್ತಾಯ ಮೂಲಕ ಮತ್ತೆಲ್ಲ ಕಾರ್ಮಿಕರ ಕೂಗನ್ನು ಕೇಳಿ ಹಿಂದೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯನ ಮಾಡ್ತೀವಿ. ಅದೇ ಪ್ರಕಾರ ಆರ್ಥಿಕ ಇಲಾಖೆ ಒಂದೇನು ನೆವ ಹೇಳುತ್ತಾ 2,000 ಕೋಟಿ ರೂಪಾಯಿನ ಖರ್ಚಾಗ್ತದೆ, ಸರ್ಕಾರ ಬೊಕ್ಕಸಕ್ಕೆ 2,000 ರೂಪಾಯಿ ಕೋಟಿ ಖರ್ಚಾಗ್ತದೆ ಅಂತಕ್ಕಂಥದ್ದನ್ನು ಸಬೂತನ್ನು ಹೇಳ್ತಾ ಇದ್ದಾರೆ. ಆಗಸ್ಟ್ 26ರಂದು ಆಚರಿಸಲಾಗುತ್ತಿರುವ ಈದ್ ಮಿಲಾದ್ ಉನ್ ನಬಿ ಹಬ್ಬದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸಂಕತ್ರಾಸ್ವಾಡಿಯಿಂದ ದರ್ಗಾದವರೆಗಿನ ರಸ್ತೆಗಳ ಮೇಲೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಇದೇ ಬರುವ ಆಗಸ್ಟ್ 26ರಂದು ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸುವ ಈದ್ ಮಿಲಾದ್ ಉನ್ ನಬಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಸಂಕತ್ರಾಸ್ವಾಡಿಯಿಂದ ಖಾಜಾ ಬಂದರ್ವಾಸ್ ದರ್ಗಾಗೆ ತೆರಳುವ ರಸ್ತೆಗಳ ಉದ್ದಕ್ಕೂ ರಸ್ತೆಗಳ ಮೇಲ್ಭಾಗದಲ್ಲಿ ಬಣ್ಣ ಬಣ್ಣದ ಆಕರ್ಷಕ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿದೆ. ಮುಸ್ಲಿಂ ಚೌಕ್, ಆಜಾದ್ಪುರ್ ರೋಡ್, ಸಂಗತ್ರಾಸ್ವಾಡಿ ಸೇರಿದಂತೆ ಇತರೆ ಪ್ರಮುಖ ವೃತ್ತಗಳು ಮತ್ತು ರಸ್ತೆಗಳ ಮೇಲೆ ವಿದ್ಯುತ್ ದೀಪಗಳ ಅಲಂಕಾರ ಎಲ್ಲೆಡೆ ಗಮನ ಸೆಳೆಯುತ್ತಿವೆ. ಕಲಬುರಗಿ ಮಹಾನಗರದ ಇತರೆ ಕಡೆಗಳಲ್ಲಿನ ಮುಸ್ಲಿಂ ಬಾಂಧವರು ವಾಸಿಸುವ ಬಡಾವಣೆಗಳ ಪ್ರಮುಖ ವೃತ್ತಗಳು ಮತ್ತು ರಸ್ತೆಗಳ ಮೇಲೆ ಇದೇ ರೀತಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿದ್ದು ನೋಡುಗರ ಕಣ್ಮನ
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.